ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಇವಾಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ನಾನು ಆಗಲೇ ಎದ್ದೆ. ಸೊ ಓದಿದ್ದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಹೊಸದುಡ್ಕು ಅಂದರೆ ನಾನ್ ವೆಜ್ ಮಾಡೋ ಟೈಮಲ್ಲೇ ನನಗೆ ಟೆಸ್ಟ್ ಕೂಡ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಟೈಮ್ ಸಿಗಲ್ಲ ಓದ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಓದ್ಕೊಳ್ಳೋದು ಮುಗಿಸ್ತಾ ಇದ್ದೆ. ಆಮೇಲೆ ಸೊ ಇವತ್ತು ಮಾರ್ನಿಂಗ್ ಮತ್ತು ಮಧ್ಯಾಹ್ನ ಎಲ್ಲ ಹೇಗಿರುತ್ತೆ, ಏನೇನು ಮಾಡ್ತೀನಿ ಅಂತ ಈ ಸತಿ ಒಂದು ರಜಾ ಮಿಸ್ ಆಯಿತು, ಯುಗಾದಿ ಸಂಡೇ ಬಿದ್ದಿದ್ದರಿಂದ. ಸೊ ಹೇಗಿರುತ್ತೆ ಮುಂದೆ ನೋಡುವ. ನಾಷ್ಟಕ್ಕೆ ಬೀನ್ಸ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಮಾಡಿಕೊಂಡು ಫಸ್ಟು ಅನ್ನ ಮಾಡ್ಕೊತಾ ಇದ್ದೀನಿ. ಅನ್ನ ಮಾಡಿಕೊಂಡೆ ಈ ಕಡೆ ಅದನ್ನು ರೆಸಿಪಿನೂ ಮಾಡ್ಕೊಬೋದು. ಸೊ ಅದಕ್ಕೆ ಅನ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಕಡೆ ಜಾರಲ್ಲಿ ಕಾಯಿನ ತುರಿದು ಕೂಡ ಹಾಕೊಬೋದು. ಆದರೆ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಹೆಂಗೂ ರುಬ್ಕೊತಾ ಇದ್ದೀವಿ ಅಂದ್ಬಿಟ್ಟು. ಆಮೇಲೆ ಕಾಯಿನ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಾದ್ಮೇಲೆ ಸಿಪ್ಪೆ ಎಲ್ಲ ಬೆಳ್ಳುಳ್ಳಿದು ಬಿಡಿಸ್ಕೊಂಡು ಒಂದು 8ರಿಂದ 9 ಸಿಗ್ಳು ಬೆಳ್ಳುಳ್ಳಿನೂ ಅದಕ್ಕೆ ಹಾಕ್ಕೊಳ್ಳೋಣ. ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಡೀಪ್ ಫ್ರೈ ಅಂತಲ್ಲ, ಸ್ವಲ್ಪ ಫ್ರೈ ಹಂಗೇ ಎಣ್ಣೆನೂ ಹಾಕ್ಕೊಳ್ದೇನೆ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು, ಅದ್ರ ಫ್ಲೇವರ್ ಬರೋಕ್ಕೋಸ್ಕರ. ಅದೆಲ್ಲ ಫ್ರೈ ಆದಮೇಲೆ ಅದನ್ನೂ ಜಾರ್ಗೆ ಹಾಕ್ಕೊಂಡು ಅದಾದಮೇಲೆ ಕಡಲೆಬೇಳೆ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋಣ. ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಜೀರಿಗೆ ಸ್ವಲ್ಪ, ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದೆಲ್ಲ ರುಬ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು ಅದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೇ ಇಟ್ಕೊಂಡು ಎಣ್ಣೆ ಸ್ವಲ್ಪ ಒಂದು 4-5 ಸ್ಪೂನ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು. ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ ಬೇಕಾದ್ರೂ ಹಾಕ್ಕೊಬೋದು. ಅದಾದಮೇಲೆ ಕರಿಬೇವು ಸ್ವಲ್ಪ, ಅದಾದಮೇಲೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ 1-2-3 ಹಾಕ್ಕೊಂಡು ಖಾರಕ್ಕೋಸ್ಕರ ನಾವು ಫ್ರೈ ಮಾಡ್ಕೊತೀವಿ. ಅದಕ್ಕೊಂಚೂರು ಉಪ್ಪು ಹಾಕ್ಕೊಬೋದು. ಆದಮೇಲೆ ಬೀನ್ಸನ್ನು ಕಟ್ ಮಾಡ್ಕೊಂಡು ಇರ್ತೀವಲ್ಲ ಅದನ್ನು ಹಾಕಿ ಕ್ಲೀನಾಗಿ ಅದು ಬೇಯೋ ತನಕ, ಅಂದರೆ ಫ್ರೈ ಕ್ಲೀನಾಗಿ ಆಗೋ ತನಕ ಮಾಡ್ಕೊಬೇಕು. ಅದೊಂದೇ ಒಂದು ಬೀನ್ಸ್ ತಿಂದು ನೋಡಿದ್ರೆ ಅದು ಸ್ವಲ್ಪ ಬೆಂದಿರುತ್ತಲ್ವ, ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನಾವು ಆಫ್ ಮಾಡಿಕೊಂಡು ನಾವು ಏನೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ಲೇವರ್ಗೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಬೀನ್ಸ್ದು ರೈಸ್ ರೆಡಿ ಆಗುತ್ತೆ. ಅದಕ್ಕೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಬೀನ್ಸ್ ರೈಸ್ ರೆಡಿ ಆಗಿರುತ್ತೆ. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ನಾಷ್ಟ ಎಲ್ಲ ಮಾಡಿ ಮುಗಿಸಿ ಇವತ್ತೊಂದರೆ ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ನಾನೇನು ಮಾಡಿದ್ದೀನಿ, ಬೀನ್ಸ್ ರೆಸಿಪಿ ಅದನ್ನೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತೀನಿ ಇದ್ರಕ್ಕೆ ಮುಂಚೆ. ಆಮೇಲೆ ಇವಾಗ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗುವಾಗ ನಾಷ್ಟ ಎಲ್ಲ ಮಾಡಿ ಮುಗಿಸಿ ನಾನು ರೆಡಿಯಾಗಿ ಇನ್ನು ಕಾಲೇಜ್ಗೆ ಹೋಗಬೇಕು. ಇನ್ನು 7:30, ಇನ್ನೊಂದು 1/4 ಗಂಟೆ ಬಿಟ್ಕೊಂಡು ಹೊರಡೋಣ ಅಂದ್ಕೊಂಡು ನಾನು ಇದ್ದೆ. ಆಮೇಲೆ ಇವತ್ತು ಟೆಸ್ಟ್ಗೆ ಪ್ರಾಕ್ಟೀಸೇನೇ ಇರುತ್ತೆ ಆಲ್ಮೋಸ್ಟು. ಆಮೇಲೆ ಅಮಾವಾಸ್ಯೆ ಬೇರೆ ಇರೋದ್ರಿಂದ ಇವತ್ತು, ನಾಳೆ ಹಬ್ಬ ಇದೆ, ಯುಗಾದಿ ಹಬ್ಬ. ಮತ್ತು ನಾನು ವಾಯ್ಸ್ ಕೇಳಿಸಲ್ಲ ಅಂತ ಹೇಳ್ತಾಯಿದ್ರಿ, ಮೈಕ್ ತೊಗೊಳ್ಳೋರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೇಗ ತಗೋತೀನಿ. ನಾನು ವಾಯ್ಸ್ ಇರೋದೇ ಇಷ್ಟು, ಜಾಸ್ತಿ ಕಿರ್ಚಕ್ಕಾಗಲ್ಲ. ನಾರ್ಮಲಾಗಿ ಮಾತಾಡಿದ್ರೆ ಜೋರು ಅನಿಸುತ್ತೆ, ಆದರೆ ವೀಡಿಯೋದಲ್ಲಿ ಮಾತಾಡಿದ್ರೆ ಕಮ್ಮಿ ಅನಿಸುತ್ತೆ. ಫುಲ್ ವಾಲ್ಯೂಮ್ ಕೊಟ್ಟು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಗ ತಗೋತೀನಿ, ಅದನ್ನು ಮೈಕ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನೂ ನಾಷ್ಟಕ್ಕೆ ಅತ್ತೆ ಎಲ್ಲ ಮಾಡಿದ್ದೀನಿ. ನಾನು ಕಲಿಸ್ತಾ ಇದ್ದಾರೆ ಇವತ್ತು ವಿಡಿಯೋ ಮಾಡಿಕೊಂಡೆ. ಆಮೇಲೆ
ಇದು ಸ್ಪೆಷಲ್ ರೆಸಿಪಿ ಅಂದರೆ ಬೀನ್ಸ್ ರೆಸಿಪಿ ಅಂತ. ಲಾಸ್ಟ್ ಸತಿ ಬಂದುಬಿಟ್ಟು ಅತ್ತೆ ಬಟಾಣಿ ಎಲ್ಲ ಹಾಕಿ ಮಾಡಿದರು, ಬೀನ್ಸ್ ಆಗಿರಲ್ಲ. ಈ ಸತಿ ನಾನು ಬೀನ್ಸ್ ಹಾಕ್ಬಿಟ್ಟು ಬಟಾಣಿ ಏನೋ ಹಾಕ್ತೆ ಮಾಡಿದ್ದೀನಿ. ಅದರದ್ದು ಫುಲ್ಲು ಡಿಟೇಲ್ ರೆಸಿಪಿನೂ ಹಾಕ್ತೀನಿ. ಇನ್ನು ಮುಂದೆ ಕಾಲೇಜಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಹಾಯ್, ಹಲೋ, ನಮಸ್ಕಾರ. ಏನೇ ಇದನ್ನ ಹಾಕ್ತೀನಿ, ಏನು ಮಾಡ್ತೀಯಾ? ಸೊ ಕಾಲೇಜ್ಗೆ ಹೋಗಿ ಕಮ್ಮಿ ಹಾಕೋದಕ್ಕೆ ತಿನ್ಬೋದಾ? ಸೂಪರ್ ತಿನ್ಬೋದೇ. ನಾನು ತಿನ್ಕೊಂಡೇ ಬಂದಿದ್ದೀನಿ. ತಿನ್ನೆ ಹಾಸ್ಪಿಟ್ಲಿಗೆ ಹೋಗೋಣ. ನೆನ್ನೆನೇ ಜ್ವರ ಬಂದ್ಬಿಟ್ಟಿತ್ತು. ಮತ್ತೆ ಚೆನ್ನಾಗಿದೆ. ಇವಳು ಹೆಂಗೆ ಅನಾಲಿಸ್ ಮಾಡ್ತಾವಳೆ ಅಂದರೆ, ಏನೋ ಕಮ್ಮಿ ಆಗೋದು. ಹಾಂ, ಏನು ಕಮ್ಮಿ ಆಗೈತೆ? ಸ್ವಲ್ಪ ಉಪ್ಪು ನಮ್ಮಲ್ಲಿ ಕಮ್ಮಿ. ನನ್ನ ಕರೆಕ್ಟಾಗಿದೆ. ಕರೆಕ್ಟಾಗಿದೆಯಾ? ಸ್ವಲ್ಪ ಉಪ್ಪು ಫ್ರೈಡ್ ರೈಸ್ ಅಲ್ಲ, ಏಯ್ ಅಲ್ಲ, ನಾನ್ ವೆಜ್ ಅಲ್ಲ, ಎಗ್ ಏನೂ ಹಾಕಿಲ್ಲ ನಾನು. ನಾಳೆ ಹಬ್ಬ, ನಾಳೆ ಹಬ್ಬ, ಅದಕ್ಕೆ. ಸರಿ ಬಿಟ್ರೆ ಆಯ್ತು. ಹಾಂ, ಈ ವಿಡಿಯೋ ಇಷ್ಟ ಆಗಿತ್ತು, ಕುಕ್ಕಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.